ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ರಘು ತುಮಕೂರು. ಏನಪ್ಪ ಇವತ್ತಿನ ವಿಷಯ ಅಂದರೆ ಸ್ನೇಹಿತರೆ, ನನ್ನ ಬೈಕ್ ಅಂದರೆ ನನ್ನ ಕುದುರೆದು ಸರ್ವಿಸ್ ಮಾಡಿಸ್ಬೇಕಾಯಿತು. ಆಯಿಲ್ ಚೇಂಜು ಮತ್ತು ಚೈನ್ಸ್ ಪಾಕೆಟು ಮತ್ತು ಇನ್ನು ಜನರಲ್ ಚೆಕಪ್ಪು ಈ ಥರ ಎಲ್ಲ ಮಾಡಿಸ್ಬೇಕಾಗಿತ್ತು. ಸೊ ಎಲ್ಲಿ ಮಾಡಿಸೋದು ಅಂತ ನಾನು ತುಂಬ ಯೋಚನೆ ಮಾಡ್ತಾಯಿದ್ದೆ. ಜೊತೆಗೆ ನಮ್ಮ ರೈಡರ್ಸು ಮತ್ತು ನಮ್ಮ ಹುಡುಗರನ್ನೆಲ್ಲ ಕೇಳಿದ್ದಕ್ಕೆ ತುಂಬ ಜನ ಸಜೆಸ್ಟ್ ಮಾಡಿದ್ರು, ಈ ಥರ ವಿಜಯ ಮೋಟಾರ್ಸ್ ಅಂತ ಇದೆ, ಸೊ ಹೋಗಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಂಬರ್ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ನೆನ್ನೆ ನಾನು ಇನ್ಫಾರ್ಮ್ ಮಾಡಿದೆ. ಸೊ ಬನ್ನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇವಾಗ 11:30 ಬನ್ನಿ ಅಂತ ಹೇಳಿದರು. ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಜೊತೆಗೆ ಹೇಗೆ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರಾ, ಮತ್ತು ಪ್ರೈಸ್ ಎಲ್ಲ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ. ಜೊತೆಗೆ ನೋಡೋಣ, ಅವರು ಹ್ಞೂ ಅಂತ ಅಂದರೆ ಅವ್ರ ಹತ್ರ ಸಹ ನಾನು ಮಾತಾಡಿಸ್ತೀನಿ. ಸೊ ಇಲ್ಲೇ ಎಲ್ಲೋ ನಿಯರ್ ಇದೆ. ನಾನು ಲೊಕೇಶನ್ ನೋಡಿದೆ, HMS ಕಾಲೇಜ್ ಇದೆಯಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಅಂತ ತೋರಿಸ್ತಾ ಇತ್ತು. ನಾನು ಯಾಕಪ್ಪ ಇದನ್ನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ನಿಮಗೆ ಬರೋರ್ಗು ಗೊತ್ತಾಗಲಿ ಅಂತ ಸ್ನೇಹಿತರೆ. ಇದೇ HMS ಕಾಲೇಜ್, ಇದು ಇಲ್ಲೆಲ್ಲ ಮುಂದೆ ಇದೆ ಅಂತ ಹೇಳಿದ್ರು. ಸೊ ನೋಡೋಣ. ಎಸ್ ನೋಡಿ ಸ್ನೇಹಿತರೆ, ಇವಾಗೇನು ನೀವು ನೋಡ್ತಾ ಇದ್ದೀರಾ ವಿಜಯ ಮೋಟಾರ್ಸ್ ಇದೇನೆ. ಓಕೆ, ಹಾಯ್ ಸರ್. ಓಕೆ, ನಾನು ಇವ್ರಿಗೆ ಫೋನ್ ಮಾಡಿದ್ದಿದ್ದು ನೆನ್ನೆ. ಸೊ 11:30 ಹೇಳಿದರು. ಹಾಯ್ ಸರ್, ರಘು ತುಮಕೂರು ಅಂತ. ಸೂಪರ್. ಓಕೆ ಸರ್, ಇವಾಗ ವಿಡಿಯೋ ಮಾಡ್ಬೋದಲ್ಲ? ಹೌದಾ? ಓಕೆ ಸ್ನೇಹಿತರೆ, ಇವಾಗ ಬೈಕ್ ತೊಗೊಳ್ತಾ ಇದ್ದಾರೆ. ಏನೇನು ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ. ಸೊ ಯಾವ ಥರ ಮಾಡ್ತಾರೆ ಮತ್ತು ಪ್ರೈಸ್ ಲಿಸ್ಟ್ ಎಲ್ಲ ನಾನು ಕೊನೆಗೆ ಹೇಳ್ತೀನಿ. ಎಷ್ಟು ಕಷ್ಟ ಅಲ್ಲ ತಳೆದು ತೂಕ. ಸ್ನೇಹಿತರೆ, ಇವಾಗ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂದ್ಬಿಟ್ಟು ನಾನು ಇನ್ಫಾರ್ಮ್ ಮಾಡ್ತೀನಿ ಅವ್ರಿಗೆ. ಸರ್, ಇವಾಗ ಚೈನ್ಸ್ ಪಾಕೆಟ್ ಚೇಂಜ್ ಮಾಡಬೇಕು. ಓಕೆನಾ? ಚೈನ್ಸ್ ಪಾಕೆಟ್ ಹೋಗಿದೆಯಾ ನೋಡಿ ಫಸ್ಟ್. ಅದೊಂದು ಸಲ ನೋಡ್ತೀವಿ ಹೇಗಿದೆ ಅಂತ. ಅದೇನಾದರೂ ಇನ್ನೂ ಬಾಳಿಕೆ ಬರುತ್ತೆ ಅಂದರೆ ಬೇಡ, ಖಂಡಿತ ಬೇಡ. ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ ಅಂದರೆ ಖಂಡಿತ ನೆಕ್ಸ್ಟ್ ಚೆಕ್ ಮಾಡ್ಕೊತೀವಿ. ರೈಡ್ ಇದೆ ನಮ್ಮದು. ಸೊ ಅದರಿಂದ ಅದೊಂದು ನೋಡಿ. ಚೈನ್ ಸ್ಪ್ರೇ ಇಲ್ವಾ? ಓಕೆ. ಮತ್ತು ನನಗೆ ಆಯಿಲ್ ಚೇಂಜು, ಅದು ಜನರಲ್ ಚೆಕಪ್, ಏರ್ ಫಿಲ್ಟರ್, ವೀಲು, ಪ್ಲಗ್ಗು, ಹೌದು, ಪ್ರತಿಯೊಂದು ಎಲ್ಲ ಕ್ಲಚ್, ಚೈನು, ವಾಶು, ಪಾಲಿಶಿಂಗ್ ಆಗುತ್ತೆ. ಎಲ್ಲ ಡೀಸೆಲ್ ವಾಶೇ ಆಗೋದು. ಓಕೆ. ಇಲ್ಲೇ ಟೈಮ್ ಕೊಡ್ತೀರಾ ಅಥವಾ ಹೇಗೆ ವೇಟ್ ಮಾಡ್ತೀರಾ? ಇಲ್ಲ, ನಾನು ಇಲ್ಲೇ ಇರ್ತೀನಿ. ನಾನು ಸ್ವಲ್ಪ ವಿಡಿಯೋ ಮಾಡ್ಕೊತೀನಿ. ನೀವೇನಾದರೂ ಚೆನ್ನಾಗಿ ಮಾಡಿದ್ರೆ ನಮ್ಮ ಹುಡುಗರಿಗೆ ನಾನು ಸಜೆಸ್ಟ್ ಮಾಡ್ತೀನಿ. ಖಂಡಿತ. ಮತ್ತೆ ನಾನು ಒಂದು 3-4 ದಿನ ನೋಡ್ತೀನಿ. ಅದೇನಾದ್ರೂ ನೀವು ಸರ್ವಿಸ್ ಆದಮೇಲೆ 10-15 ಡೇಸ್ ಗಾಡಿ ಓಡಿಸಿ. ಮ್ಯಾಕ್ಸಿಮಮ್ 20 ಡೇಸೇ ಓಡಿಸಿ. ಏನಾದ್ರು ಗಾಡಿ ಪ್ರಾಬ್ಲಮ್ ಇತ್ತಂದ್ರೆ ತಗೊಂಬನ್ನಿ. ಇವತ್ತೇ ಗಾಡಿ ಕೊಟ್ಟು ನಿಮ್ಗೆ ಇವತ್ತೇ ಟ್ರಯಲ್ ನೋಡಿ ಪ್ರಾಬ್ಲಮ್ ಇವತ್ತೇ ಹೇಳಿ ಅಂತ ನಾವು ಹೇಳಕ್ ಹೋಗಲ್ಲ. ನೀವು 10 ಡೇಸ್ ಅಲ್ಲ 15 ಡೇಸ್ ಓಡಿಸಿ. ಏನಾದ್ರು ಪ್ರಾಬ್ಲಮ್ ಇತ್ತು, ಮೈನರ್ ಏನೇ ಅಡ್ಜಸ್ಟ್ಮೆಂಟ್ ಇತ್ತು ತಗೊಂಬನ್ನಿ. ನಾವು ಅದನ್ನು ನೀಟಾಗಿ ಏನೇ ಇದ್ರು ಮಾಡ್ಕೊಡ್ತೀವಿ. ಯಾಕಂದ್ರೆ ನಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಪೇಜ್ ಇದೆ. ರಘು ತುಮಕೂರು ಅಂತ ನೋಡಿದ್ದೀರಾ? ನೋಡಿದ್ದೀನಿ ಸರ್, ನೋಡಿದ್ದೀನಿ. ಸುಮಾರು ರೀಲ್ಸ್ಗಳೆಲ್ಲ ನೋಡಿದ್ದೀನಿ ಅದರಲ್ಲಿದೆ. ಸೊ ಇದು ರಘು ತುಮಕೂರು ಅಂತ ರೀಲ್ಸ್ ಎಲ್ಲ ಸುಮಾರು ಬಂದಿದೆ. ಓಕೆ, ನೀವು ಚೆನ್ನಾಗಿ ಮಾಡ್ಕೊಡ್ಬೇಕು. ಇಲ್ಲ, ಹೆಡ್ ಮೆಕ್ಯಾನಿಕ್ ಸರ್. ಸುಮಾರು ಒಂದು 15 ವರ್ಷ 18 ವರ್ಷದಿಂದ ನಮ್ಮಲ್ಲಿ ವರ್ಕ್ ಮಾಡ್ತಾ ಇರೋದು. ಏನು ನಿಮ್ಮ ಹೆಸರು? ಹೌದಾ, ನಿಮ್ಮ ಹೆಸರು? ಇವಾಗ ಟ್ರಯಲ್ಗೆ ಹೋಗಿದ್ದಾರೆ. ಸೊ ಹೇಗಿದೆ ಏನು ಅಂತ. ಓಕೆ, ಬಂದರು, ನೋಡೋಣ. ಓಕೆ ಸ್ನೇಹಿತರೆ, ಇವಾಗ ಟ್ರಯಲ್ ಹೊರಟು ಬಂದರು. ನೋಡೋಣ ಏನೇನು ಹೇಳ್ತಾರೆ ಅಂತ. ಸರ್, ಸ್ವಲ್ಪ ಕ್ಲಚ್ ಅಡ್ಜಸ್ಟ್ ಮಾಡಬೇಕು. ಅಂದರೆ ಏನು ಟೈಟ್ ಇದೆಯಾ? ಕ್ಲಚ್ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ಮೀನ್ಸ್ ಸ್ವಲ್ಪ ಪ್ಲೇ ಜಾಸ್ತಿ ಇದೆ. ಹೌದು, ಸ್ವಲ್ಪ ಪ್ಲೇ ಜಾಸ್ತಿ ಇದೆ. ಹಾಗೂ ಚೈನ್ ಆಯಿಲ್ ಇಲ್ಲ. ಚೈನ್ ಫುಲ್ಲು ರಸ್ಟಿಡಿಯ ಮೂವ್ಮೆಂಟ್ ಆಗಿದೆ. ಚೈನ್ ಸರಿಯಾಗಿ ನೀವು ಮೇಂಟೈನ್ ಮಾಡಿರಲ್ಲ ಚೈನ್ಸ್ ಪಾಕೆಟ್. ಹೌದು. ಇವಾಗ ಡೈರೆಕ್ಟ್ ಆಗಿ ಒಂದು ಆಯಿಲ್ ಚೇಂಜ್ ಅಂದರೆ ನೀವು ಮಾಡಲ್ಲ? ಫಸ್ಟ್ ಆಯಿಲ್ ನೋಡ್ತೀವಿ. ಓಕೆ. ಉಗ್ರ ಮೇಲೆ ಹಾಕೊಳ್ತೀರಾ? ಹೌದು. ಸ್ಮೆಲ್ಲಲ್ಲೂ ಗೊತ್ತಾಗುತ್ತಾ? ಬರ್ನಿಂಗ್ ಆಗಿರುತ್ತಲ್ವಾ, ಬ್ಲ್ಯಾಕ್ ಆಗಿದೆ ನೋಡಿ ಆಯಿಲ್. ಹಾಗಾಗಿ ಆಯಿಲ್ ಚೇಂಜ್ ಮಾಡಿದ್ರೆ ಒಳ್ಳೆ. ಹೌದು. ಸ್ಮೆಲ್ ಯಾವ ಥರ ಬರ್ತಿದೆ ಅಂದರೆ ಒಂಥರ ಬರ್ನಿಂಗ್ ಥರ ಕೆಟ್ಟು ಸ್ಮೆಲ್ ಬರ್ತಾ ಇದೆ. ಸೊ ಆಯಿಲ್ ಒಂದು ಫ್ರಂಟ್ ಡಿಸ್ಪ್ಯಾಚ್ ಚೆನ್ನಾಗಿದೆ ನೋಡ್ರಿ. ಫ್ರಂಟ್ ಡಿಸ್ಪ್ಯಾಚ್ ಚೆನ್ನಾಗಿದೆ ನೋಡಿ. ರಬ್ಬರ್ ಚೆನ್ನಾಗಿದೆ, ವೀಲ್ ರಬ್ಬರ್. ಓಕೆ. ಯಾಕಂದ್ರೆ ನಾನು ತುಂಬಾ ಸಲ ಬೇರೆ ಕಡೆ ಎಲ್ಲ ಮಾಡಿಸಿದ್ದೀನಿ. ನನಗೆಲ್ಲ ಗೊತ್ತಿದೆ ಎಷ್ಟು ಏನಾಗುತ್ತೆ ಅಂತ. ಖಂಡಿತ. ನೀವು ಏನಾದರೂ ಸ್ವಲ್ಪ ಅವ್ರಿಗಿಂತ ಜಾಸ್ತಿ ಅಥವಾ ಅವರಷ್ಟೇ ತಗೊಂಡ್ರೆ ನಾನು ನೆಕ್ಸ್ಟ್ ಅಲ್ಲೂ ಹೋಗ್ಬೋದು. ಸರ್, ಪ್ರೈಸಲ್ಲೂ ನಿಮಗೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ. ಆಮೇಲೆ ನೀವು ಸರ್ವಿಸ್ ಆದರೂ ಅಷ್ಟೇ, ಏನೇ ಕಂಪ್ಲೇಂಟ್ಸ್ ಬಂದರು ಏನೇ ಇದ್ರೂ 100% ಏನೇ ಇದ್ರು ಮಾಡ್ಕೊಡೋಣ. ಸರ್, ಇವಾಗ ಚೈನ್ಸ್ ಪಾಕೆಟ್ ಪ್ರಾಬ್ಲಮ್ ಅಂತ ಹೇಳಿದ್ರಿ. ಹೌದು. ಸೊ ಇವಾಗ ನನಗೆ ಚೈನ್ಸ್ ಪಾಕೆಟ್ ಸಿಗುತ್ತಾ? ಯಾಕಂದರೆ ನನಗೆ ಗೊತ್ತಿರೋ ಹಂಗೆ ಯಾರೂ ಸ್ಟಾಕ್ ಇಟ್ಟಿರಲ್ಲ. ಹೌದು. ಸೊ ಹಿಮಾಲಯನಲ್ಲೂ ಅದರಲ್ಲೂ ಇಟ್ಟಿರಲ್ಲ. ಸೊ ನನಗೆ ಇವಾಗ ಸಿಗುತ್ತಾ? 100% ಸಿಗುತ್ತೆ ಸರ್. ಸ್ಟಾಕ್ ಇದೆಯಂತೆ. ಸೊ ತೋರಿಸ್ತಾರಂತೆ, ಬನ್ನಿ ನೋಡುವ. ನೋಡಿ, ಚೈನ್ಸ್ ಪಾಕೆಟ್ ಅನ್ಬಾಕ್ಸಿಂಗ್ ಮಾಡ್ತಿದ್ದಾರೆ ಯಾವ ಥರ ಇರುತ್ತೆ ಅಂತ.
ಬಿಗ್ಸ್ ಪಾಕೆಟ್. ಓಕೆ. ಫ್ರಂಟ್ಸ್ ಪಾಕೆಟ್ ಇದು. ಇದು ಫ್ರಂಟ್ ಅಲ್ಲ? ಹಾಂ, ಫ್ರಂಟ್ಸ್ ಪಾಕೆಟ್. ಚೈನು ಮತ್ತೆ ಆಯಿಲ್ ಇರುತ್ತಾ? ಖಂಡಿತ. ಇಂಜಿನ್ ಆಯಿಲ್ ಎಲ್ಲ ಅದು ಸರಿ. ಇವಾಗ ನಂದೇ ಅಂತಲ್ಲ, ಬೇರೆಯವ್ರದ್ದು ಬೇರೆ ಆಯಿಲ್. ಇವಾಗ ಯಾರೋ ಹೀರೋ ಅಣ್ಣ ತೊಂದರು. ಹೌದೌದು. ಇದು ಮಲ್ಟಿ ಬ್ರ್ಯಾಂಡ್ ಸರ್ವಿಸ್ ಸೆಂಟರ್ ಸರ್. ಇದು ಆ್ಯಕ್ಚುಲಿ ನಮ್ಮಲ್ಲಿ ಒಂಥರದ ಗಾಡಿ ಬರಲ್ಲ. ಈಗ ನೋಡಿ, ಬಜಾಜ್ ಇದೆ, ಇಲ್ಲಿ ರಾಯಲ್ ಎನ್ಫೀಲ್ಡ್ ಇದೆ. ಓಹೋ, ಓಕೆ ಓಕೆ. 350 ನೋಡಿ, ರಾಯಲ್ ಎನ್ಫೀಲ್ಡು 350cc. ಓಕೆ. ಇದು 150cc ಪಲ್ಸರು, ಆಕ್ಟಿವಾ, ಇಲ್ಲಿ ಯೂರಿಕಾನ್ ಇದೆ. ಮಲ್ಟಿ ಬ್ರ್ಯಾಂಡ್ ಎಲ್ಲ ಗಾಡಿಗೂ ಈ ಆಯಿಲ್ ಹಾಕ್ಬೋದು, ತೊಂದರೆ ಇಲ್ಲ. ಬಾಷ್ ಅಂದ್ರೆ ರೆಪ್ಯೂಟೆಡ್ ಅಲ್ವಾ ಸರ್? ಓಕೆ ಸ್ನೇಹಿತರೆ, ಇಂಡಿಕೇಟರ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಸರ್, ರಘು ತುಮಕೂರು ಅಂತಾನೆ ಹಾಕ್ಬೇಕಾ? ಹಾಂ, ರಘು ತುಮಕೂರು ಅಂತಾನೆ ಹಾಕಿ, ನೋ ಪ್ರಾಬ್ಲಮ್. ಓ, ಜಾಬ್ ಕಾರ್ಡಾ? ಹೌದೌದು, ಜಾಬ್ ಕಾರ್ಡ್. ಈಗ ಏನಾದ್ರು ನಿಮ್ಮ ಡೀಟೇಲ್ಸು, ಗಾಡಿ ಡೀಟೇಲ್ಸು, ಯಾಕಂದರೆ ಗಾಡಿ ರೆಡಿ ಆದ ಕೂಡಲೇ ಫೋನ್ ಮಾಡೋಕ್ಕೆ ಫೋನ್ ನಂಬರ್ ಬೇಕಾಗುತ್ತೆ. ಓಕೆ. ಆಮೇಲೆ ಗಾಡಿ ನಂಬರ್ಸು ಎಲ್ಲ ಎಂಟ್ರಿ ಮಾಡ್ಕೊತೀವಿ. ಆಮೇಲೆ ಎಲ್ಲ ಕಂಪ್ಲೇಂಟ್ಸ್ಗಳು ಏನೇನಿದೆ ಮೇನ್ ಅದನ್ನೆಲ್ಲ ಬರ್ಕೊಂಡು, ಯಾಕಂದರೆ 10 ಗಾಡಿ ಬಂದಿರುತ್ತೆ, 10 ಗಾಡಿದು ಪ್ರಾಬ್ಲಮ್ ನಾವು ತಲೆಯಲ್ಲಿ ಇಟ್ಕೊಳಕ್ಕಾಗಲ್ಲ. ಎಲ್ಲ ನೀಟಾಗಿ ಬರ್ಕೊಂಡ್ರೆ ನಾವು ಏನೇನು ಪ್ರಾಬ್ಲಮ್ ಇದೆಯೋ ಅದು ರೆಕ್ಟಿಫೈ ಮಾಡಿ, ಅದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಕಸ್ಟಮರ್ಗೆ ಫೋನ್ ಮಾಡಿ ಗಾಡಿ ಕೊಡ್ತಾರೆ. ಹಳೇದಿದ್ದು ತೆಗೆದ್ರಾ? ಹಾಂ, ಹಳೇದು ತೆಗೆದ್ಬಿಡ್ತೀವಿ. ಹಾಂ ಹಾಂ ಸರ್. ಮತ್ತೆ ಒಂದು ಗಾಡಿನ ಇಬ್ರು ಮಾಡ್ತಾರಾ? ಹೌದು ಸರ್, ಒಂದು ಗಾಡಿ. ಯಾಕೆಂದ್ರೆ ಇಬ್ರು ಒಂದು ಕಡೆಯಿಂದ ಬೇಗ ಕೆಲಸನೂ ನೀಟ್ ಆಗುತ್ತೆ. ಇಬ್ರು ಮಾಡೋದ್ರಿಂದ ಟೈಮು ಸೇವ್ ಆಗುತ್ತೆ ಅನ್ನೋ ನಮ್ಮ ಕಾನ್ಸೆಪ್ಟು. ಒಬ್ಬರು ಚೈನು, ಕ್ಲಚ್ಚು, ಪಟ ಅನ್ನೋಂಗೆ ಒಂದು ಚೈನ್ ಲಿಂಕಿಂದ ಕೆಲಸ ನೀಟಾಗಿ ಆಗ್ಬಿಡುತ್ತೆ. ಬ್ರೋ, ಇದೇನು ಮಾಡ್ತಾರೆ? ಇದು ಚೈನ್ಸ್ ಪಾಕೆಟ್ ಆಗಬೇಕು ಇವಾಗ. ಇವೆಲ್ಲ ತೆಗಿತೀರಾ? ಇದು ವೀಲ್ ನಟ್ ಲೂಸ್ ಮಾಡಿಕೊಂಡು ಆಚೆ ಕಡೆ ತಗೋಬೇಕು. ಓಹೋ, ನೋಡಪ್ಪ ಹೆಂಗಾಗ್ಬಿಟ್ಟೈತೆ. ಸ್ನೇಹಿತರೆ, ರೆಡಿ ಆಗ್ತಾ ಇದೆ ನಮ್ಮದು. ಸರ್ವಿಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಇದನ್ನು ಕೊಡ್ತಾರೆ ನಮಗೆ. ಏನಿದು? ವಿಜಯ ಮೋಟರ್ಸು ಒಂದು ಕಾಪಿ, ಗೇಟ್ ಪಾಸ್ ಅಂತ. ಇದು ಈ ಗೇಟ್ ಪಾಸ್ ಹೇಗೆ ಅಂತ ಅಂದರೆ, ಒಂದು ಡೇಟ್ ಕೊಟ್ಟಿರ್ತಾರೆ, ನಮ್ಮ ಗಾಡಿ ನಂಬರು ಮತ್ತು ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸು. ಸರ್, ಇದು ರಿಮೆಟಿಕ್. ಈಗ ಬೋಲ್ಟ್ಗಳಾಗಲಿ, ನೆಟ್ಗಳಾಗಲಿ ಬಿಚ್ಚೋದಕ್ಕೆ ಸ್ಪ್ಯಾನರು, ಸ್ಕ್ರೂಗಳು ಬರಲಿಲ್ಲ ಅಂದರೆ ಹೊಡೆಯೋದು, ಅದು ಕೇಸಿಗೆ ಡ್ಯಾಮೇಜ್ ಆಗೋದು, ಅದು ಆಯಿಲ್ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಈ ರಿಮೆಟಿಕ್ ಇರೋದ್ರಿಂದ ಟೈಮು ಸೇವ್ ಆಗುತ್ತೆ. ಈಗ ವರ್ಕ್ ಮಾಡೋ ಲೇಬರ್ಸ್ಗೂ ಕಷ್ಟ ಅನ್ಸಲ್ಲ. ಅಂದರೆ ಇದನ್ನು ಕೈಯಲ್ಲಿ ತೆಗಿಬೇಕು ಅಂದಿದ್ರೆ ಎಷ್ಟು ಕಷ್ಟ ಆಗೋದಲ್ವಾ? ಎಷ್ಟು ಟೈಮ್ ಹಿಡಿಯುತ್ತೆ ಅಂದರೆ, ಅದು ಒಂದು ಬೋಲ್ಟ್ ಈಸಿಯಾಗಿ ಬಂದ್ಬಿಡುತ್ತೆ. ಕೆಲವೊಂದು ಬೋಲ್ಟ್ಗಳು ಬರಲ್ಲ, ಡೀಸೆಲ್ ಹಾಕಿ ಸ್ವಲ್ಪ ಬಿಡಬೇಕು. ಆಮೇಲೆ ಇಲ್ಲ ಅಂದ್ರೆ ಲೇತು ಕಳಿಸ್ಬೇಕಾಗುತ್ತೆ. ಹೌದೌದು. ಬೋಲ್ಟ್ ಏನಾದ್ರು ಜಾಮ್ ಆಯಿತು, ಈಗ ನಮ್ಮ ಕೈ ತೆಗೆಯೋಕ್ಕೆ ಆಗಲಿಲ್ಲ, ಹೊರಗಡೆ ಜಾಮ್ ಆಯಿತು, ಇನ್ ಕೇಸ್ ಕಟ್ ಆಗೋಯ್ತು, ಅದನ್ನ ಲೇತು ಕೊಟ್ಟು, ಈಗ ನಾವು ಫೋನ್ ಮಾಡಿದ್ರೆ ಲೇತವ್ರು ಬಂದ್ಬಿಟ್ಟು ಅವ್ರನ್ನ ತೊಗೊಂಡೋಗಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೂ ಅಲ್ಲೇ ಒಂದು ಗಂಟೆ, 1.5 ಗಂಟೆ ಟೈಮ್ ವೇಸ್ಟ್ ಆಗುತ್ತೆ. ನಿಮ್ಮ ಹುಡುಗರು ಇದನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಗುಡ್. ಹೌದು ಸರ್. ನಾವು ಬೇರೆ ಕಡೆ ಇಲ್ಲಿ ಮಾಡ್ತಾರೆ ಅಷ್ಟೇ, ಇಲ್ಲಿ ಹೇಳ್ಬೇಕು. ನೀವು ಹೇಳ್ಬೇಕು, ಪ್ರಿಫರಬಲಿಗೆ ನೀವು ಏನು ಹೇಳಬೇಕು ಮಾಡಬೇಕು ಅನ್ನೋಂಗಿಲ್ಲ. ಎಲ್ಲ ಅಥೆಂಟಿಕ್ ಆಗಿ ಮಾಡ್ಬಿಡ್ತಾರೆ ವರ್ಕರ್ಸು. ತುಂಬ ಕಡೆ ಮಾಡಿಸ್ತಾ ಇರ್ತೀನಲ್ಲ, ಅವಾಗ ಹಿಂದೆ ಮಾತ್ರ ಕ್ಲೀನ್ ಮಾಡ್ತಾ ಇರ್ತಾರೆ. ಮುಂದೆ ನನ್ನ ನೆನಪಾಗಿ ನಾನು ಹೇಳಿದಾಗ ಓಕೆ ಅದು ಮಾಡಬೇಕು ಅನ್ನೋ ಏನೋ ಒಂದು ಉದ್ದೇಶದಿಂದ ಮಾಡ್ತಾರೆ. ಬಟ್ ಇವರು ನಾವು ಅಲ್ಲಿ ಬೇರೆ ಏನೋ ನೋಡ್ತಾ ಇದ್ದೀವಿ, ಆದರೂ ಅವ್ರ ಪಾಡ್ಗವರು ಈ ಏನು ನೋಡ್ತಾ ಇದ್ರು ಫ್ರೆಂಟು ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಓನರ್ ಏನು ಮಾಡಬೇಕು ಅದೇ ಮಾಡಬೇಕಂತ ಏನಿಲ್ಲ, ಅವರು ವರ್ಕರ್ ಆಗಿಬಿಡ್ತಾರೆ ನೋಡಿ. ಕೆಲವೊಂದು ಬೋಲ್ಟ್ಗಳು ಈಗ ಚೈನ್ಸ್ ಪಾಕೆಟ್ ಪ್ರಾಬ್ಲಮ್ ಬಂದಿರೋದಕ್ಕೆ ನೀವು ಬೋಲ್ಟ್ ಬಿಚ್ಚಿಸ್ತಾ ಇದ್ದೀರಾ. ಓಕೆ. ಈಗ ಬೇರೆ ಸರ್ವಿಸ್ ಗಾಡಿ ಆದರೆ ಬೇರೆ ಏರ್ ಫಿಲ್ಟರ್ ಸ್ಕ್ರೂಗಳಾಗಲಿ ಬೇರೆ ಇದೆಲ್ಲ ಜನರಲ್ ಆಗಿ 2,500 ಕಿಲೋಮೀಟರ್ಗೆ ಒಂದ್ಸತಿ ಚೆಕ್ ಮಾಡಿಸ್ತಾ ಇರ್ತೀರಾ. ಇದು ಯಾವಾಗ ಒಂದ್ಸತಿ ತೀರಾ ಒಂದು 20,000 ಓಡಿಸ್ದಾಗಲೋ ಮಾಡಿದಾಗ ನೀರು ಹೋಗಿರುತ್ತೆ, ವಾಶ್ ಆದಾಗ ಬೋಲ್ಟ್ ಜಾಮ್ ಆಗಿಬಿಡುತ್ತೆ. ಅದು ಫುಲ್ ಸ್ಟ್ರಕ್ ಆಗಿರುತ್ತೆ. ಆವಾಗ ಒಂದು ಸ್ವಲ್ಪ ನಾವು ಈ ಥರ ರಶ್ ಸ್ಪ್ರೇ ಹೊಡಿಬೇಕಾಗುತ್ತೆ, ಡೀಸೆಲ್, ಪೆಟ್ರೋಲ್ ಒಂದು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಎಲ್ಲ ಚೈನ್ಗೆಲ್ಲ ನೀರು ಹೋಗಿರುತ್ತೆ, ಹಾಗೆ ಓಡಿಸ್ತಾ ಇರ್ತಾರೆ. ಇನ್ನು ಕೆಲವು ಲೂಸ್ ಆದರೂ ತಲೆ ಕೆಡಿಸ್ಕೊಳಲ್ಲ, ಹಾಗೆ ಓಡಿಸ್ಬಿಡು, ಯಾವಾಗಲೂ ಮಾಡಿಸ್ಕೊಂಡ್ರೆ ಆಯಿತು, ಈಗ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಆಗ ಓಡಿಸ್ದಾಗ ಏನಾಗುತ್ತೆ ಅಂದರೆ ಅದು ಇಮಿಡಿಯೇಟಾಗಿ ಸ್ಪಾಕೆಟ್ಗೆ ಎಲ್ಲದಕ್ಕೂ ಫಾಲ್ಟ್ ಆಗಿ ಅದು ಚೈನ್ ಸ್ಪಾಕೆಟ್ ಆಟೋಮೆಟಿಕಾಗಿ ಟೈಟ್ ಮಾಡಿದ್ರು ಕೂಡ ಅಡ್ಜಸ್ಟ್ಮೆಂಟಿಗೆ ಬರಲ್ಲ. ಇದು ಲಿಂಕ್ ಲಾಕ್ ಇದೆಯಲ್ಲ ಶಿಬಿರ್, ಇದು ಲಿಂಕ್ ಲಾಕ್ ಐತಲ್ಲ, ಇದು ಲಿಂಕ್ ಲಾಕ್ ಇರೋದ್ರಿಂದ ಈ ಸಿಂಗಾರಂ ಬಿಚ್ಚಿ ಕೆಲವೊಂದು ಗಾಡಿಗಳಿಗೆ ಲಿಂಕ್ ಲಾಕ್ ಬರಲ್ಲ. ಓಕೆ. ಲಿಂಕ್ ಲಾಕ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಚೈನ್ ಓಪನ್ ಮಾಡಿಕೊಂಡು ಈಸಿಯಾಗಿ ನಾವು ಹಾಕೋಬೋದು. ಮೆಕ್ಯಾನಿಕ್ಸ್ಗೆ ಈಸಿಯಾಗಿ ಆಗುತ್ತೆ ವರ್ಕ್. ಇನ್ ಕೇಸ್ ಈ ಚೈನ್ ಲಿಂಕ್ ಲಾಕ್ ಇಲ್ಲ ಅಂದರೆ ಈ ಸಿಂಗಾರಂ ಬಿಚ್ಚಿ ಹಾಕಬೇಕಾಗುತ್ತೆ, ಚೈನ್ ಓಪನ್ ಮಾಡೋಕ್ಕಾಗಲ್ಲ, ಹಾಗೆ ಹಾಕಬೇಕು. ಅದಕ್ಕೆ ಲಿಂಕ್ ಇದ್ರೆ ಚಂದ. ಲಿಂಕ್ ಲಾಕ್ ಇದ್ರೆ ಈಸಿಯಾಗಿ ಆಗುತ್ತೆ ವರ್ಕ್.
ಪ್ರೆಷರ್ ಗೊತ್ತಾಗುತ್ತೆ. ಇದೇನಿದು ಟೈರು? ಸರ್ ಟೈರ್ ಎಲ್ಲ ನಮ್ಮಲ್ಲೇ ಸಿಗುತ್ತೆ ಸರ್. ಈಗ ಹೆಂಗೆ ಶೋರೂಮಲ್ಲಿ ಒಂದ್ಸತಿ ಎಂಟರ್ ಆದರೆ ಈ ಸ್ಪೇರ್ ಸಿಗಲ್ಲ ಇವರಲ್ಲಿ ಅನ್ನೋ ಥರ ನಾವು ಮಾಡೋಕ್ಕೆ ಹೋಗಲ್ಲ. ಬ್ಯಾಟ್ರಿಯಿಂದ ಹಿಡಿದು ಟೈರಿಂದ ಹಿಡಿದು ಆಮೇಲೆ ಏನೇ ಸ್ಪೇರ್ ಪಾರ್ಟ್ಸು, ಫೈಬರ್ ಐಟಮ್ಸು, ಇವಾಗ ಏನಾದರೂ ಸ್ಟಾಕ್ ಇಲ್ಲ ಅಂದರೂ ಕೂಡ ಅಕಸ್ಮಾತ್ ನಮ್ಮ ಹತ್ರ ಇಲ್ಲ ಅಂದರೂ ಟೈಮ್ ತೊಗೊಂಡು ತಿರ್ಗಿ ಅವ್ರು ಕಾಲ್ ಬ್ಯಾಕ್ ಮಾಡಿ ಈ ಥರ ಸ್ಪೇರ್ ಬಂದಿದೆ ನಿಮ್ಮದು ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ಈ ಥರನೂ ಸರ್ವಿಸ್ ಕೊಡ್ತೀವಿ. ಟೈರ್ಸ್ ಎಲ್ಲ ಸಿಗುತ್ತೆ ಎಲ್ಲ ಗಾಡಿ ಮಲ್ಟಿ. ಹಾಗಾದರೆ ನಿಮ್ಮ ಏನೇ ಒಂದು ಪ್ರಾಬ್ಲಮ್ ಅಂತ ನಿಮ್ಮ ಒಂದು ಸರ್ವಿಸಿಗೆ ಬಂದರೆ ಖಂಡಿತ ಸರ್. ಈಗ ನೀವು ಗಾಡಿ ತೊಗೊಂಬಂದ್ರೆ ಈ ಥರ ಚೈನ್ಸ್ ಪಾಕೆಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಚೈನ್ಸ್ ಪಾಕೆಟ್ ತೊಗೊಂಡ್ವಿ. ಈಗ ಆಲ್ರೆಡಿ ವರ್ಕು ನಡೀತಾ ಇದೆ. ಈಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗಾಡಿ ರೆಡಿ ಆಗುತ್ತೆ, ನಿಮ್ಮ ಗಾಡಿ ತೊಗೊಂಡು ಹೋಗ್ತಾ ಇರ್ಬೋದು. ವೇಟ್ ಮಾಡಿ ಗಾಡಿ ತೊಗೊಂಡು ಹೋಗ್ತೀನಿ ಅಂದರೆ ವೇಟ್ ಮಾಡಿ ತೊಗೊಂಡು ಹೋಗ್ಬೋದು. ವೇಟಿಂಗ್ ರೂಮು ಸಹ ಇದೆ, ಟಿವಿ ಸಹ ಹಾಕೊಂಡು ಆರಾಮಾಗಿ ಸ್ವಲ್ಪ ರೆಸ್ಟ್. ಇಲ್ಲಿಂದನೇ ನಾವು ನೋಡ್ಬೋದಾ? ಹೌದು ಸರ್, ಟ್ರಾನ್ಸ್ಪರೆಂಟ್ ಆಗಿರಲಿ ಅನ್ನೋ ಒಂದು ಕಂಡೀಷನಲ್ಲೇ ಈ ಥರ ಮಾಡಿರೋದು ನಾವು. ಇಲ್ಲಿ ಕುತ್ಕೊಂಡು ನಮ್ಮ ಗಾಡಿದು ಏನೇನು ಮಾಡ್ತಾ ಇದ್ದಾರೆ, ಆಯಿಲ್ ಹೊಸದು ಹಾಕಿದಾರಾ, ಈಗ ಏನಾದರೂ ಒಂದು ಕಸ್ಟಮರ್ಗೆ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ ನನ್ನ ಗಾಡಿದು ಏನು ಆಗ್ತಾ ಇದೆ ಅಂತ. ಇಲ್ಲೇ ಕುತ್ಕೊಂಡು ಆರಾಮಾಗಿ ನೋಡ್ಬೋದು ನನ್ನ ಗಾಡಿದು ಏನು ಆಗ್ತಾ ಇದೆ ಅಂತ. ಅವ್ರಿಗೆ ನೋಡಿದ್ರೆ ಅವ್ರಿಗೂ ಒಂಥರ ಸಮಾಧಾನ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಏನಿದು? ಡೀಸೆಲ್ ವಾಶ್ ಮಾಡ್ತೀರಾ ಫಸ್ಟು? ಓಕೆ ಸ್ನೇಹಿತರೆ, ಇವಾಗ ಆಯಿಲ್ ಫಿಲ್ಟ್ರು ಚೆಕ್ ಮಾಡ್ತಿದ್ದಾರೆ. ಒಂದೇ ಸಲ ಅವ್ರು ಚೇಂಜ್ ಮಾಡ್ಬೇಕಂತ ಹೇಳಲ್ಲ, ಫಸ್ಟು ಚೆಕ್ ಮಾಡ್ತಾರೆ ಹೇಗಿದೆ ಅಂತ. ತುಂಬ ಹೋಗ್ಬಿಟ್ಟಿದ್ರೆ ಚೇಂಜ್ ಮಾಡ್ತಾರೆ. ಬ್ರೋ ತೋರಿಸಿ ಒಂದ್ಸಲ. ಓಕೆ, ಯಾವ್ದಾಗ್ತದೆ? ವಾಶ್ ಆಗ್ತಾ ಇದ್ದೀವಿ. ಸೂಪರ್, ಚೆನ್ನಾಗಿರುತ್ತಾ ಇದು? ಹೌದು ಸರ್, 100% ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಪರ್ಫಾರ್ಮೆನ್ಸ್ ನೋಡಿ ನಿಮ್ಗೆ ಲೈಕ್ ಆದರೆ ಫರ್ದರ್ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ನೆಕ್ಸ್ಟ್. ನಾನು ಇವಾಗ ಬೇರೆದೇ ಹಾಕಿದ್ರು ಬೇರೆದು ಹಾಕ್ತೀರಾ? ಬಟ್ ಖಂಡಿತ ಸರ್, ಬೇರೆ ಆಯಿಲ್ ಆ್ಯಕ್ಚುಲಿ ಇದು ಬಾಷ್ ಆಥರೈಸ್ಡ್ ಆಗಿರೋದು ನಾವು ಬಾಷ್ ಪ್ರಿಫರ್ ಮಾಡ್ತೀವಿ. ಇನ್ ಕೇಸ್ ಗೊತ್ತಿಲ್ಲದೆ ಕೆಲವರು ಎಮರ್ಜೆನ್ಸಿ ಅಂತ ಬಂದಾಗ ನಾವು ಆಯಿತು ಸರ್ ಅಂತ ಹೇಳ್ಬಿಟ್ಟು ಅವ್ರ ಆಯಿಲ್ ಇನ್ ಕೇಸ್ ಅವರೇ ಆಯಿಲ್ ತಂದಿದ್ರು ಕೂಡ ಅದೇ ಆಯಿಲ್ ಹಾಕೊಟ್ಬಿಟ್ಟು ಸರ್ವಿಸು ಮಾಡ್ಕೊಟ್ಬಿಡ್ತೀವಿ. ಈ ಥರ ಸುಮಾರು ಮಾಡಿದ್ದೀವಿ. ಹೌದಾ? ಕೆಲವರು ಬಟ್ ನೀವು ಜಾಸ್ತಿ ಇದನ್ನೇ ಇದು ಮಾಡಿ. ಹೌದು, ಬಾಷ್ ಇರೋದ್ರಿಂದ ನಮ್ದು ಆ್ಯಕ್ಚುಲಿ ಬ್ಯಾರಲ್ಲೂ ಇರುತ್ತೆ, ಆಯಿಲ್ ಬ್ಯಾರಲ್ಲೂ ಇರುತ್ತೆ. ಈಗ ಎಲ್ಲ ರೀತಿ ಆಕ್ಟಿವಾ, ಡಿಯೋ, ಫ್ಯಾಷನ್, ಯೂನಿಕಾರ್ನ್ ಎಲ್ಲ ಥರದ ಗಾಡಿ ಬರುತ್ತೆ. ಎಲ್ಲದಕ್ಕೂ ನಾವು ಬಾಟ್ಲ್ ಹಾಕೋಕ್ಕಾಗಲ್ಲ, ಇಲ್ಲಿ ಸ್ಟಾಕ್ ಇಡೋಕ್ಕಾಗಲ್ಲ. ಇದೊಂದು ಸ್ವಲ್ಪ ಹಿಂಗೆ ಹಾಕಿ ನೋಡೋಣ, ಇದು ಹೆಂಗೆ ಸ್ಮೆಲ್ ಇರುತ್ತೆ. ಓಕೆ ಸ್ನೇಹಿತರೆ, ಅವೆಲ್ಲ ತೋರಿಸ್ತೆ ಇದು ಹೆಂಗೆ ಸ್ಮೆಲ್ ಇರುತ್ತೆ ನೋಡುವ. ಓಕೆ, ಇದು ಫ್ರೆಶ್ ಆಗಿ ಒಂಥರ ಆಯಿಲ್ ಸ್ಮೆಲ್ ಬರ್ತಾ ಇದೆ. ಹೌದು ನೋಡಿ, ಮತ್ತು ಉಗುರು ಸಹ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಅದೇನು ಹಚ್ಚಿದ್ದು? ಗಮ್ ಓಕೆ. ಏನದು ಮಾಡ್ತಾರದು? ಓಕೆ. ಅದು ಪ್ಲಗ್ ಬಿಚ್ಚಿ ಕ್ಲೀನ್ ಮಾಡಿ ಸ್ಪಾರ್ಕ್ ಪ್ಲಗ್ ಅಂತಾರ ಅದು? ಗಾಡಿ ಬಂದ ತಕ್ಷಣ ಏನೇನು ಮಾಡಬೇಕು, ಫ್ರಂಟಿಂದ ಬ್ಯಾಕ್ವರ್ಗೆ ಎಲ್ಲ ಒಂದ್ಸತಿ ಚೆಕ್ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ವಾಷಿಂಗ್ ಹಾಕೊಂಡ್ಬಿಡೋದು. ಲಾಸ್ಟಲ್ಲಿ ಪಾಲಿಶ್ ಗಿಲಿಶ್ ಎಲ್ಲ ಮಾಡಿಕೊಂಡು ಒಂದು ಟಚ್ ಡ್ರೈವ್ ನೋಡಿಬಿಟ್ಟು ಏರ್ ಚೆಕ್ ಮಾಡಿ ಮತ್ತೆ ಅವಾಗ ಏನೋ ಪ್ರಾಬ್ಲಮ್ ಇದೆ ಮತ್ತೆ ಇವಾಗ ಗಾಡಿ ಕೊಟ್ಟಿರ್ತೀವಿ. ಈಗ ಹೋಗಿ ಒಂದು 2 ಕಿಲೋಮೀಟರ್ ಓಡಿಸಿರ್ತಾರೆ, ಚೈನ್ ಅಡ್ಜಸ್ಟ್ಮೆಂಟಲ್ಲಿ ಏನೋ ಶಬ್ದ ಬರ್ಬೋದು, ಇಲ್ಲ ಬ್ರೇಕ್ ಹಿಡಿದಾಗ ಶಬ್ದ ಬರ್ಬೋದು, ಏನೋ ಒಂದು ವೀಲ್ ಜಾಮ್ ಆಗ್ತಾ ಇರ್ಬೋದು. ಅವಾಗ ಇಮಿಡಿಯೇಟಾಗಿ ತೊಗೊಂಬೋದು ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು. ಇನ್ ಕೇಸ್ ಇನ್ನೊಂದು ವಾರದಲ್ಲಿ ಆ ಪ್ರಾಬ್ಲಮ್ ಬರ್ಬೋದು, ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗ್ಬೋದು. ಆ ಥರ ಏನೇ ಇಶ್ಯೂಸ್ ಇದ್ರೂ ನಮ್ಗೆ ಇನ್ಫಾರ್ಮ್ ಮಾಡ್ಬೋದು. ಸ್ನೇಹಿತರೆ, ಇವಾಗ ಇವ್ರೇನು ಬಿಚ್ಚುತ್ತಾ ಇದ್ದಾರೋ ಫಸ್ಟ್ ಟೈಮ್ ಬಿಚ್ಚುತ್ತಾ ಇರೋದು ಇದು. ಅಂದರೆ ಫಸ್ಟ್ ಹಾಕ್ಸೋದ್ನಲ್ಲ ನಾನು ಗಾಡಿ ತೊಗೊಂಡು, ಅದಾದಮೇಲೆ ನೆಕ್ಸ್ಟ್ ಇದೇನೇ ಬಿಚ್ಚುತ್ತಾ ಇರೋದು. ಬ್ರೇಕ್ ಫ್ಲೂಯಿಡ್ ಆಯಿಲ್. ಓಕೆ ಸ್ನೇಹಿತರೆ, ಎಲ್ಲ ಮುಗೀತು. ಚೈನ್ಸ್ ಪಾಕೆಟು, ಆಯಿಲ್ಲು ಮತ್ತು ಜನರಲ್ ಸರ್ವಿಸ್ ಎಲ್ಲ ಮುಗೀತು. ಇವಾಗ ವಾಟರ್ ವಾಷಿಂಗ್. ಇದು ಫ್ಯೂಲ್ ಟ್ಯಾಂಕಲ್ಲಿ ಈ ಹೋಲ್ ಬರುತ್ತೆ ಇಲ್ಲಿ. ಓಕೆ. ಇದೇನಾದರೂ ಮೀನ್ಸ್ ಡಸ್ಟ್ ತುಂಬಿಕೊಂಡು ಇದೆಲ್ಲ ನೀರು ಹೋಗ್ದಿರೆ ಏನಾಗುತ್ತೆ, ಮಳೆ ಬಂದಾಗ ನಿಲ್ಸಿರ್ತೀರ ನೀವು, ಸೈಡ್ ಸ್ಟ್ಯಾಂಡ್ ಹಾಕಿ ನಿಲ್ಸಿರ್ತೀರ, ಅದು ಮಳೆ ನೀರು ಬಂದು ಕೆಳಗಡೆ ಹೋಗ್ಬಿಡ್ಬೇಕು. ಓಕೆ. ಅದೇನಾಗುತ್ತೆ ಅಂದರೆ ಇಲ್ಲಿ ಹೋಲ್ ಬ್ಲಾಕ್ ಆಗೋದ್ರಿಂದ ಟ್ಯಾಂಕ್ ಒಳಗೆ ಹೋಗೋ ಚಾನ್ಸಸ್ ಇರುತ್ತೆ. ನೀವು ಗಾಡಿ ಎತ್ತಿದಾಗ ಮಾಡಿದಾಗ ಇಲ್ಲಿ ತುಂಬಿಕೊಂಡಿರುವಂಥ ನೀರು ಒಳಗೋಗಿ ಕಾರ್ಬೋರೇಟರ್ ಒಳಗಡೆ ನೀರು ತುಂಬಿಕೊಂಡು ಪ್ರಾಬ್ಲಮ್ ಆಗುತ್ತೆ. ಜರ್ಕ್ ಹೊಡಿಯೋದು, ಗಾಡಿ ಮೂವಿಂಗ್ ಪ್ರಾಬ್ಲಮ್ ಆಗುತ್ತೆ. ಜರ್ಕ್ ಹೊಡಿಯೋದು. ಈಗ ಇದು ಸರ್ವಿಸ್ ರಿಲೇಟೆಡ್ ನಾವು ಇದೆಲ್ಲ ಆದಮೇಲೆ ಲಾಸ್ಟ್ ವಾಷಿಂಗ್ ಟೈಮಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಿಮ್ಗೆ ಸರ್ವಿಸ್ ಕೊಡೋದ್ರಿಂದ ಹೋಲ್ ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ನೀವು ಮಳೆಯಲ್ಲಿ ನಿಲ್ಸಿದ್ರು ಕೂಡ ಅದು ಹೋಲ್ ಕ್ಲಿಯರ್ ಆಗಿರೋದ್ರಿಂದ ಆರಾಮಾಗಿ ನೀರು ಹೋಗುತ್ತೆ. ಇದನ್ನೆಲ್ಲ ಸರ್ವಿಸ್ ರಿಲೇಟೆಡ್ ನಾವೆಲ್ಲ ಚೆಕ್ ಮಾಡಿಕೊಡ್ತೀವಿ. ಗ್ರೀಸ್ ಇದೆ. ಓಕೆ. ಗ್ರೀಸ್ ಹಾಕೋದಕ್ಕಿಂತ ಆಯಿಲ್ ಹಾಕಿದ್ರೆ ತುಂಬ ಒಳ್ಳೆಯದು. ಆಯಿಲ್ ಅಂದರೆ ಲಿಕ್ವಿಡ್ ಥರ ಲೂಬ್ ಆಗುತ್ತೆ, ಎಲ್ಲದಕ್ಕೂ ಸೆಗ್ರಿಗೇಟ್ ಆಗುತ್ತೆ. ಗ್ರೀಸ್ ಅಂದರೆ ಒಂದೇ ಕಡೆ ಇರುತ್ತೆ, ಮಣ್ಣು ಧೂಳು ಎಲ್ಲ ಕುತ್ಕೊಂಡು ನಿಮಗೆ ಒಂಥರ ಅಕ್ವಾಡಾಗಿ ಕಾಣ್ಬೋದು. ಇದು ರೈಟ್ ಮೆಥಡ್ ಅಲ್ಲ.
ಇದ್ರೂ ಸ್ವಲ್ಪ ಸೇಫ್ಟಿ ಬಗ್ಗೆ ಜಾಸ್ತಿ ಇದು ಮಾಡ್ತೀವಿ. ಜನರಲ್ ಸರ್ವಿಸ್ ಮಾಮೂಲಿ ಜನರಲ್ ಸರ್ವಿಸ್ ಅಂತ ಬಿಟ್ಟೆ. ಆಯಿಲ್ ಸರ್ವಿಸಾ? ಹಾಂ, ಆಯಿಲ್ ಸರ್ವಿಸ್. ಓಕೆ. ಕೆಲವು ಪಾರ್ಟ್ಸ್ ಹೋಗಿದೆ ಅಂತ ಹೇಳಿದ್ರು, ಅದು ನೆಕ್ಸ್ಟ್ ಟೈಮಿಂದ ಹಾಕೋಣ ಅಂತ ಹೇಳಿದ್ದೀನಿ. ಓಕೆ. ಇವಾಗ ಪರವಾಗಿಲ್ಲ, ಚೆನ್ನಾಗಿತ್ತಾ? ಕೃಷ್ಣ ಆಯ್ತಾ? ನೀವು ಇಲ್ಲೇ ಬಿಡಬೇಕು ಅಂತ ಹೆಂಗೆ ಗೊತ್ತಾಯ್ತು ಬ್ರೋ? ಅವರು ಕ್ಲಿನಿಕ್ ಹತ್ರ ಪಾಂಪ್ಲೆಟ್ಸ್ ಬಂದು ಕೊಟ್ಟಿದ್ರು. ಓ, ಪಾಂಪ್ಲೆಟಿಂದ ನೀವು ಇಲ್ಲೇ ಬಂದುಬಿಟ್ಟು ಫಸ್ಟು ಇನ್ಫಾರ್ಮ್ ಮಾಡಿದ್ರೆ ಅವ್ರಿಗೆ ಫೋನ್ ಗೇನೇನೋ ಮಾಡಿದ್ರೆ ಇಲ್ಲ ಡೈರೆಕ್ಟ್ ತಂದುಬಿಟ್ಟು? ಡೈರೆಕ್ಟಾಗಿ ಬಂದು. ಯಾವಾಗ ಬಿಟ್ಟಿದ್ದು? ಲಾಸ್ಟ್ ವೀಕ್ ಒಂದು ಗಾಡಿ ಬಿಟ್ಟಿದ್ವಿ, ಅದಾದ್ಮೇಲೆ ನೆಕ್ಸ್ಟ್ 2ನೇ ಗಾಡಿ. ಓ ಸೂಪರ್. ಅದು ನಿಮ್ಗೆ ಇಷ್ಟ ಆಗಿರೋದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಇವಾಗಲೂ ಬಿಟ್ರಿ? 2ನೇ ಗಾಡಿ ಬಿಡ್ತಾ ಇರೋದು. ಹೌದಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಗಾಡಿಗಳು ಬಿಡ್ತಾರೆ, ಮತ್ತೆ ಏನೇ ಪ್ರಾಬ್ಲಮ್ ಇದ್ರೂ ಡೈರೆಕ್ಟಾಗಿ ಹೇಳಿ. ಸರ್ ಈ ಥರ ಆಗಿದೆ ಸರ್ ಅಂದರೆ ಅದು ಮೈನು. 10 to 15 days ನಿಮ್ಮ ಗಾಡಿ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಏನಾಯಿತು ಅಂದರೆ ಸಣ್ಣ ಪುಟ್ಟ ಬಂದು ಮಾಡಿಸ್ಕೊಂಡು. ಎನಿ ಮೇಜರ್ ಇಶ್ಯೂಸ್ ಇತ್ತು ಅಂದರೆ ಮಾತ್ರ ಕೆಲವೊಂದು ನಾವು ಹೇಳ್ತೀವಿ. ಹೌದು. ಇಲ್ಲ ಅಂದರೆ ನಾವು ಅದಕ್ಕೆ ಸಣ್ಣ ಪುಟ್ಟದಕ್ಕೆ ಚಾರ್ಜಸ್ ಮಾಡಲ್ಲ. ನೆಕ್ಸ್ಟ್ ರಿಮೈಂಡಿಂಗ್ ಡೇಟ್ ಇದು 56,300. ಓಕೆ. ನಾನು ಆಲ್ಮೋಸ್ಟ್ ಬೇಕಷ್ಟು ವೆಹಿಕಲ್ಸ್ನ ಇಲ್ಲೇ ಸರ್ವಿಸ್ ಮಾಡಿಸೋದು. ನಮ್ಮನೇಲೆ 3 2 ವೀಲರ್ ಇದೆ. ಓಕೆ. ಸೊ ಎಲ್ಲ ಬಂದು ಇಲ್ಲೇ ಮಾಡಿಸ್ಕೊತೀನಿ. ಇನ್ಷಿಯಲ್ ಡೇಸು ಲೈಕ್ ಫಸ್ಟ್ ಇವರು ಗೊತ್ತಾಗೋಕ್ಕಿಂತ ಮುಂಚೆ ನಾನು ಶೋರೂಮಲ್ಲಿ ಬಿಡ್ತಿದ್ದೆ. ಇಲ್ಲಿ ನಾನು ಹಿಂಗೆ ಅಂದರೆ ನನಗೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀನಿ ಸರ್ವೀಸು, ಈಗ ನಾನೊಂದಷ್ಟು ಪ್ರಾಬ್ಲಮ್ ಲಿಸ್ಟ್ ಮಾಡಿ ಕೊಟ್ಟಿರ್ತೀನಿ. ಓಕೆ ಓಕೆ. ಕೊಡಬೇಕಾದ್ರೆ ಇವರು ನಾನು ಇಲ್ಲಿಂದ ಹೋಗಬೇಕಾದ್ರೆ ಆ ಲಿಸ್ಟ್ ಪ್ರಕಾರ ಎಲ್ಲ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ನೋಡ್ಬಿಟ್ಟು ಹೇಳಿ ಅಂತಂತಾರೆ. ಒಂದು ರೌಂಡ್ ಓಡಿಸಾದ್ಮೇಲೆ ನನಗೆ ಅದೇ ಪ್ರಾಬ್ಲಮ್ ಏನಾದ್ರು ಪರ್ಸಿಸ್ಟ್ ಆಗಿರಲ್ಲ, ಆಗಿದ್ರೆ ಇಮಿಡಿಯೇಟಾಗಿ ಮಾಡಿಕೊಡ್ತಾರೆ. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಾನು ಇಲ್ಲೇ ಸರ್ವಿಸ್ ಮಾಡಿಸೋದ್ರಿಂದ ಈಗ ಬ್ರೇಕ್ ಟೈಟ್ ಮಾಡಬೇಕು, ಸ್ಮಾಲ್ ಥಿಂಗ್ಸ್ ಲೈಕ್ ಯಾವಾಗ ಬೇಕೋ ಹಿಂಗೆ ಬಂದು ಮಾಡಿಸ್ಕೊಂಡು ಹೋಗ್ತಿರ್ತೀನಿ. ಸೊ ಹಾಗಾಗಿ ಫ್ರೆಂಡ್ಲಿ ಆಗಿದ್ದಾರೆ. ಐ ಟ್ರಸ್ಟ್ ಹಿಮ್. ಫ್ರೆಂಡ್ಲಿ ಆಗಿದ್ದಾರೆ, ಅದರಿಂದ ನಿಮ್ಗೆ ಇನ್ನೂ ಖುಷಿ. ಮತ್ತೆ ಏನೇ ಪ್ರಾಬ್ಲಮ್ ಆದ್ರೂ ನಕ್ಕೊಂಡು ಗ್ರೀಟ್ ಮಾಡ್ತಾರೆ ಕಸ್ಟಮರ್ಸ್ನ, ಅಂತ ಮಾತಾಡಲ್ಲ. ಹಾಗಾಗಿ ನನಗೆ ಇವ್ರ ಸರ್ವಿಸ್ ಇಷ್ಟ. ನಿಮ್ಮ ಹೆಸರು ಸರ್? ಹರೀಶ್ ಅಂತ. ಅಂದರೆ ಎಲ್ಲಿರೋದು ನೀವು? ನಾನು ಜಯನಗರ ಇಲ್ಲೇ ಅವರೇನೇನು. ಓಕೆ ಓಕೆ ಸ್ನೇಹಿತರೆ, ಫೈನಲಿ ನಮ್ಮ ಕುದುರೆ ರೆಡಿ ಆಯಿತು. ಸೊ ನೋಡಿ, ಎಲ್ಲ ರೆಡಿ ಆಗಿದೆ. ಒಳ್ಳೆ ಹೆಂಗೆ ಕಾಣಿಸ್ತಿದೆ, ಹೊಸ ಗಾಡಿ ಕಾಣಿಸ್ತಿದೆ ನೋಡಿ. ಇವರೇ ಎಲ್ಲ ನಮ್ಮ ಗಾಡಿನ ಸರ್ವಿಸ್ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ರಘು ತುಮಕೂರು. ಏನಪ್ಪ ವಿಷಯ ಅಂದರೆ, ನೀವು ಇವಾಗ ಏನು ನೋಡ್ತಾ ಇದ್ದೀರೋ ವಿಜಯ ಮೋಟರ್ಸ್. ಹಾಯ್ ನಮಸ್ತೆ, ನಾನು ವಿನಯ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಮ್ಮದು ಸರ್ವಿಸ್ ಪಾಯಿಂಟ್ ಇದೆ ವಿಜಯ ಮೋಟರ್ಸ್ ಅಂತ ಹೇಳ್ಬಿಟ್ಟು, ಮಾರುತಿ ನಗರ, ಶೆಟ್ಟಿಹಳ್ಳಿ ಮೇನ್ ರೋಡು, ನಿಯರ್ HMS ಕಾಲೇಜು, ಮಲ್ಟಿ ಬ್ರ್ಯಾಂಡ್ ಸರ್ವಿಸ್ ಸೆಂಟ್ರು. ಎಲ್ಲ ಥರದ್ದು ವೆಹಿಕಲ್ಲು ಸರ್ವಿಸ್ ಆಗುತ್ತೆ. ಒಂದು ಸತಿ ವಿಸಿಟ್ ಮಾಡೋಣ. ಇದು ನಮ್ಮದು ಶಾಪಿಂಗ್ ಒಂದು ಲೋಗೋ. ಇದು ವಿಜಯ ಮೋಟರ್ಸು, ಬಾಷ್ ಆಥರೈಸ್ ಸರ್ವಿಸ್ ಸೆಂಟ್ರು. ಇಲ್ಲೇ ಕೊಟ್ಟಿದ್ದೀನಿ ಆಲ್ ಬ್ರ್ಯಾಂಡ್ ಎಕ್ಸ್ಪರ್ಟ್ಸ್ ಅಟ್ ಒನ್ ಪ್ಲೇಸ್. ಅಂದರೆ ನೀವು ಎಲ್ಲ ಥರದ್ದು ವೆಹಿಕಲ್ಲು ತೊಗೊಂಬಂದರೆ ಇದನ್ನು ಹ್ಯಾಂಡಲ್ ಮಾಡೋಂಥ ಎಲ್ಲ ಟೆಕ್ನಿಷಿಯನ್ಸ್ ನಮ್ಮಲ್ಲಿದ್ದಾರೆ. ಹಾಗಾಗಿ ನೀವು ಅಲ್ಲಿ ಇಲ್ಲಿ ಬೇರೆ ಕಡೆ ಹುಡ್ಕೊಂಡು ಹೋಗಿ ವಿನಾಕಾರಣ ದುಡ್ಡು ಕಳ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಅಥೆಂಟಿಕ್ಕಾಗಿ ಒಂದು ಕಡೆ ಸರ್ವಿಸ್ ಆಗುತ್ತೆ. ಇದು ಶಾಪ್ ಆಚೆನೇ. ಏನಕ್ಕೆ ಇದು ಲೋಗೋ ಹಾಕಿದ್ದೀನಿ ಅಂದರೆ, ಆಚೆ ಕಡೆಯಿಂದ ಕಸ್ಟಮರ್ಸಿಗೆ ಗೊತ್ತಾಗಲ್ಲ ಇದು ಸರ್ವಿಸ್ ಸೆಂಟ್ರಾ, ಶೋರೂಮಾ, ಸೇಲ್ಸಾ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಎಲ್ಲ ಥರದ್ದು ಬ್ರ್ಯಾಂಡು ವೆಹಿಕಲ್ ಮಾಡ್ತೀವಿ ಅನ್ನೋ ಒಂದು ಲೋಗೋ ಹಾಕಿದ್ದೀನಿ. TVS, ಬಜಾಜು, ಯಮಹ, ರಾಯಲ್ ಎನ್ಫೀಲ್ಡು, ಸುಜುಕಿ, ಹೀರೋ, ಹೋಂಡಾ, ಈವನ್ KTM ಮಾಡ್ತೀವಿ. ಏನೇ ಇದ್ದರೂ ಎಲ್ಲ ರೀತಿ ಮಲ್ಟಿ ಬ್ರ್ಯಾಂಡ್ ವೆಹಿಕಲ್ಲು ಸರ್ವಿಸ್ ಮಾಡಿಕೊಡ್ತೀವಿ. ಏನೇ ಇದ್ರೂ ತೊಗೊಂಬನ್ನಿ ಮಾಡಿಕೊಡೋಣ. ಆಮೇಲೆ ಸ್ನೇಹಿತರೆ, ಇಲ್ಲಿ ಏನಂದರೆ ಪಾರ್ಕಿಂಗ್ ಫೆಸಿಲಿಟಿ ಇರುತ್ತೆ ನಿಮಗೆ. ಆಚೆ ಕಡೆ ವೆಹಿಕಲ್ ನಿಲ್ಲಿಸ್ಕೋಬೋದು. ಆಮೇಲೆ ಸರ್ವಿಸ್ಗೆ ಶೋರೂಮಲ್ಲಿ ಫಿಲ್ ಆದಾಗ ಇಲ್ಲಿ ಜಾಗ ನಿಲ್ಲಿಸ್ಕೊಳ್ಳೋ ಕೊರತೆ ಇಲ್ದಿರೆ ಅಲ್ಲಿ ಇಲ್ಲಿ ಎಲ್ಲೋ ಪಾರ್ಕ್ ಮಾಡೋದು, ರೋಡಲ್ಲಿ ಪಾರ್ಕ್ ಮಾಡೋದು ಇರೋದಿಲ್ಲ. ಸೊ ಅಥೆಂಟಿಕ್ಕಾಗಿ ಇಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಇರೋದ್ರಿಂದ ಇಲ್ಲೇ ಕ್ಯಾಮ್ರಾ ಕೂಡ ಇರುತ್ತೆ, ಸೇಫ್ಟಿ ಇರುತ್ತೆ. ವಿಜಯ ಮೋಟರ್ಸ್ ಅಂತ ಹೇಳ್ಬಿಟ್ಟು ಎಲ್ಲ 4 ಸ್ಟ್ರೋಕ್ ವೆಹಿಕಲ್ಲು ಸರ್ವಿಸ್ ಆಗುತ್ತೆ. ಮಲ್ಟಿ ಬ್ರ್ಯಾಂಡ್ ಎಲ್ಲ ವೆಹಿಕಲ್ದು 4 ಸ್ಟ್ರೋಕ್ ವೆಹಿಕಲ್ ಸರ್ವಿಸ್. ಈ ಕಸ್ಟಮರು ಕೆಲವ್ರಿಗೆ ಸ್ವಲ್ಪ ಬೇಗ ಬೇಕು, 1 ಅವರಲ್ಲೇ ಬೇಕು, 2 ಅವರಲ್ಲೇ ಬೇಕು ಅನ್ನೋ ಕಸ್ಟಮರ್ಸ್ಗಳು ಬರ್ತಾರೆ. ಅಂಥ ವೆಹಿಕಲ್ಸ್ಗಳಿಗೆ ಕಸ್ಟಮರ್ಸ್ಗಳಿಗೆ ನಾವು ವೇಟಿಂಗ್ ವ್ಯವಸ್ಥೆ, ಕುತ್ಕೊಂಡು ಇಲ್ಲೇ ಸ್ವಲ್ಪ ಅದು ವೇಟ್ ಮಾಡಿ ಗಾಡಿ ತೊಗೊಂಡೋಗೋ ವ್ಯವಸ್ಥೆ. ದೂರದಿಂದ ಬಂದಿರ್ತಾರೆ, ಕೆಲವರು ಕೊರಟಗೆರೆಯಿಂದ ಬಂದಿರ್ತಾರೆ, ಕೆಲವರು ಗುಬ್ಬಿಯಿಂದ ಬಂದಿರ್ತಾರೆ. ಗಾಡಿ ಬಿಟ್ಟು ತಿರ್ಗಾ ದೂರ ಹೋಗಿ ತಿರ್ಗಾ ಬರೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಕುತ್ಕೊಂಡು, ಇಲ್ಲಿ ಇನ್ನೊಂದು ಏನು ವ್ಯವಸ್ಥೆ ಅಂದರೆ, ಇದು ಗ್ಲಾಸ್ ವ್ಯವಸ್ಥೆ ಇದೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇಲ್ಲಿ ಏನು ಇಲ್ಲೇ ಕೂತ್ಕೊಂಡು ನೀವೇನು ವರ್ಕ್ ನಡೀತಿದೆ ಪ್ರತಿಯೊಂದು ಗಮನಿಸ್ಬೋದು, ನೋಡ್ಬೋದು. ಆಮೇಲೆ ಟಯರ್ಸ್, ನಮ್ಮಲ್ಲಿ ಟಯರ್ಸ್ ಕೂಡ ಸಿಗುತ್ತೆ ಎಲ್ಲ ಗಾಡಿ ಥರದ್ದು. ಆ್ಯಕ್ಟಿವಾ, ಡಿಯೋ, ಪಲ್ಸರು, ಶೈನು
ಯಮಹಾ ರಿಯಲ್ ಮೊಪೈಡ್ ಗಾಡಿ ಯಾವುದೇ ಆಗಲಿ ಎಲ್ಲ ಗಾಡಿದು ಟೈರ್ಸ್ ಸಿಗುತ್ತೆ ನಮ್ಮದು. ನೆಕ್ಸ್ಟು ಇದು ನಮ್ಮದು ಸ್ಪೇರ್ ರೂಮು. ಈಗ ಸರ್ವಿಸ್ ರಿಲೇಟೆಡ್ ಒಂದು ಬೋರ್ ಕಿಟ್. ಈಗ ಇಂಜಿನ್ ವರ್ಕ್ ಕೆಲವೊಂದು ಗಾಡಿಗಳು 60,000 80,000, ಕೆಲವೊಂದು ಗಾಡಿ 1 ಲಕ್ಷ ಗಟ್ಟಲೆ ಓಡಿರುತ್ತೆ. ರೀಬೋರ್ ಮಾಡಿಸ್ಬೇಕು, ಬೋರ್ ಮಾಡಿಸ್ಬೇಕಾಗುತ್ತೆ, ಇಂಜಿನ್ ವರ್ಕ್ ಮಾಡಬೇಕಾಗುತ್ತೆ. ಕೆಲವೊಂದು ಗಾಡಿದು ರೀಬೋರ್ ನಡೆಯಂಗಿದ್ರೆ ಅವ್ರ ಗಾಡೀಲಿರೋ ಬೋರ್ನೇ ಲೇತಕ್ಕೆ ಕೊಟ್ಟು ರೆಡಿ ಮಾಡಿಸಿ ಆ ಗಾಡಿನ ಅದನ್ನೇ ಅವ್ರಿಗೆ ರೀಬೋರ್ ಮಾಡಿ ಫಿಟ್ ಮಾಡಿ ಸರ್ವಿಸ್ ಮಾಡಿ ಕೊಡ್ಬೋದು. ಸಜೆಸ್ಟ್ ಮಾಡ್ತೀವಿ. ಈ ರೀತಿ ಬೋರು, ಪಿಸ್ಟನ್ನು ಈ ರೀತಿ ಇರುತ್ತೆ. ಓಕೆ. ಈ ಥರದ್ದು ಹೋಂಡಾದಲ್ಲಾಗಲಿ ಟಿ ವಿ ಎಸ್ಸಲಾಗಲಿ ಸೇಮ್ ಇರುತ್ತೆ. ಬಟ್ ನಿಮಗೆ ಜಸ್ಟ್ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಇದು ಬ್ಯಾಟ್ರಿ ಚಾರ್ಜರು. ಇದಕ್ಕೆ ಏನು ಅವಶ್ಯಕತೆ ಬೀಳುತ್ತೆ ಅಂದರೆ, ಈಗ ಗಾಡಿ ನೀವು ಬ್ಯಾಟ್ರಿ ಚೆನ್ನಾಗಿರುತ್ತೆ, ಹೊಸ್ದಾಗಿ ಹಾಕ್ಸಿರ್ತೀರ, 1 ತಿಂಗಳು ಗಾಡಿ ನಿಲ್ಲಿಸಿರ್ತೀರ, ಇಲ್ಲ ಒಂದು 20 ಡೇಸ್ ಯೂಸ್ ಮಾಡಿದಿರ, ಇಲ್ಲ ಎಲ್ಲರೂ ಔಟ್ಸ್ಕರ್ಟ್ಸ್ ಎಲ್ಲಾದರೂ ಹೋಗಿರ್ತೀರ, ಆವಾಗ ಬ್ಯಾಟ್ರಿ ಚೆನ್ನಾಗಿದ್ದು ಚಾರ್ಜ್ಗೆ ಮಾಡೋವಂಥ ಆಪ್ಷನ್ ಇದೆ. ಇದು ಬ್ಯಾಟ್ರಿ ಚಾರ್ಜರು. ನಾವು ಸಜೆಸ್ಟ್ ಮಾಡೋದು ಒಳ್ಳೆ ರೀತಿ ನಮ್ಮಲ್ಲಿ ಏನು ಫಾಸ್ಟ್ ಮೂವಿಂಗ್ ಇದೆ, ಯಾವುದು ಚೆನ್ನಾಗಿ ಪ್ರಾಬ್ಲಮ್ ಬರ್ದಿರೆ ಒಂದು ಒಳ್ಳೆ ರೀತಿಲಿ ಲೈಫ್ ಬರ್ತಾರೋ ಪ್ರಾಡಕ್ಟ್ಸ್ನ ಮಾತ್ರ ನಾವು ಕಸ್ಟಮರ್ಗೆ ರೆಕಮೆಂಡ್ ಮಾಡೋದು. ಇನ್ ಕೇಸ್ ಅವ್ರಿಗೆ ಇಲ್ಲ ನಂಗೆ ಬಾಷೆ ಬೇಕು ಅಂದರೆ ಖಂಡಿತ ಬಾಷೆನೇ. ಇನ್ನು ಕೆಲವರು ಟಾಟಾ ಕಂಪ್ನಿದೇ ಬೇಕು ಅಂದರೆ ಟಾಟಾದೆ. ಕಸ್ಟಮರ್ ಪ್ರಿಫರೆನ್ಸ್ಗೆ ನಾವು ಒತ್ತು ಕೊಡ್ತೀವಿ. ಇನ್ನೊಂದು ಏನಂದರೆ ರಿಮೆಟಿಕ್ ಇರೋದ್ರಿಂದ ಕೆಲಸಗಳೆಲ್ಲ ಎಫಿಷಿಯೆಂಟಾಗಿ ನೀಟಾಗಿ ಹೇಳಿದ ಟೈಮ್ಗೆ ನಾವು ಗಾಡಿ ಕೊಡ್ಬೋದು. ಯಾಕಂದರೆ ಬೇರೆ ಸುತ್ತಿಗೆಲ್ಲಿ ಹೊಡೆಯೋದು, ಬೇರೆ ಇನ್ನು ಅನ್ವಾಂಟೆಡ್ ಎಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡಲ್ಲ. ಏನಿದ್ರು ಅಥೆಂಟಿಕ್ಕಾಗಿ ಯೂಸ್ ಮಾಡಿ ನಿಮ್ಮ ಗಾಡಿಗೆ ಎಲ್ಲೂ ಡ್ಯಾಮೇಜ್ ಮಾಡದಿರೆ ಒಂದು ಒಳ್ಳೆ ಸರ್ವೀಸು ಮತ್ತು ಫಾಸ್ಟಾಗೂ ಆಗುತ್ತೆ. ಗ್ರೇಡ್ಗಳು ಸಿಗುತ್ತೆ 20W40, 20W50 ಈ ಥರ ಆಯಿಲ್ ಗ್ರೇಡ್ಗಳೆಲ್ಲ ಬಾಷಿಂದೇ ನಮ್ಮದು ಆಥರೈಸ್ಡ್ ಆಗಿರೋದ್ರಿಂದ ನಾವು ಬಾಷ್ ಆಯಿಲ್ನೇ ಮೂವ್ ಮಾಡ್ತೀವಿ. ಇದು ಚೈನ್ಸ್ ಪಾಕೆಟ್ಸು. ಈಗ ಟಿ ವಿ ಎಸ್, ಅಪ್ಯಾಚಿ, ಈಗ ಟಿ ವಿ ಎಸ್ ಯಾವುದು ಚೈನ್ಸ್ ಪಾಕೆಟ್ಸು. ಇದು ಇನ್ನೊಂದು ಸ್ಪ್ಲೆಂಡ್ರು ಚೈನ್ಸ್ ಪಾಕೆಟ್ಸು. ಅಂದರೆ ಮ್ಯಾಕ್ಸಿಮಮ್ ಎಲ್ಲ ನಿಮ್ಮ ಆಕ್ಸೆಸರೀಸ್ ನಿಮ್ಮ ಹತ್ರ ಆಕ್ಸೆಸರೀಸ್ ಎಲ್ಲ ನಮ್ಮಲ್ಲೇ ಇರುತ್ತೆ. ಸರ್ವಿಸ್ ರಿಲೇಟೆಡ್ ಏನೇ ಇದ್ರೂ ಸರ್ವಿಸ್ ರಿಲೇಟೆಡ್ ಆಕ್ಸೆಸರೀಸ್ ನಮ್ಮ ಹತ್ರ ಇರುತ್ತೆ. ಒಂದು ವೇಳೆ ಇಲ್ಲ ಅಂದ್ರೂ ಟೈಮ್ ತೊಗೊಂಡು ಆನ್ ಟೈಮ್ಗೆ ನಿಮಗೆ ಸರ್ವಿಸ್ ಮಾಡಿಕೊಟ್ಟು ಇಮಿಡಿಯೇಟಾಗಿ ನೀವು ಏನು ಟೈಮಿಗೆ ಹೇಳಿರ್ತೀರೋ ಆ ಟೈಮಿಗೆ ನಾವು ಗಾಡಿ ಡೆಲಿವರ್ ಕೊಡ್ತೀವಿ. ಇವು ಹೆಡ್ಲೈಟಾ? ಇದು ಹೆಡ್ಲೈಟ್ ಬಲ್ಬ್ಸ್. ಇದು ಹೆಡ್ಲೈಟ್ ಬಲ್ಬ್ಸು. ನಾರ್ಮಲ್ ಬಲ್ಬ್ಗಿಂತ 60% ಬ್ರೈಟರ್. ಸರ್, ಇದು ಸ್ಪಾರ್ಕ್ ಪ್ಲಗ್ ಟೆಸ್ಟರು. ವೆದರ್ ಸ್ಪಾರ್ಕ್ ಪ್ಲಗ್ ಹೋಗಿದೆಯೋ ಇಲ್ವೋ ಅದನ್ನು ಚೆಕ್ ಮಾಡೋದು ಕೂಡ ಒಂದು ಮಿಷಿನ್ ಇದೆ ನಮ್ಮಲ್ಲಿ, ಸ್ಪಾರ್ಕ್ ಪ್ಲಗ್ ಟೆಸ್ಟರ್ ಅಂತೇಳಿ. ಇದನ್ನು ಟೆಸ್ಟ್ ಮಾಡೋಕ್ಕೆಲ್ಲ ಏನು ಚಾರ್ಜ್ ಎಲ್ಲ ಏನೂ ತೊಗೊಳೋದಿಲ್ಲ. ಆಮೇಲೆ ಎಲ್ಲ ಗಾಡಿ ಸರ್ವಿಸ್ ಆದಮೇಲೆ ವಾಷಿಂಗ್ ಮಾಡೋದಕ್ಕೆ ನಾವು ಹೊರಗಡೆ ತೊಗೊಳೋದಾಗಲಿ ಇಲ್ಲೊಂದಾಗಲಿ ಮತ್ತೊಂದಕ್ಕೆ ಹೋಗೋದಿಲ್ಲ. ನಮ್ಮಲ್ಲೇ ವಾಷಿಂಗ್ ಇರೋದ್ರಿಂದ ನಿಮ್ಗೆ ಗಾಡಿನೂ ಬೇಗ ಸರ್ವಿಸ್ ಆಗುತ್ತೆ. ಆಸಿಡ್ಲೆಸ್ ಮಾಮೂಲಿ ಕಲರ್ ಡಿಮ್ ಆಗೋದು ಫೇಡ್ ಆಗೋದು ಆ ಥರ ಗಾಡಿಗೆ ಏನಾದ ರೀತಿ ತೊಂದರೆ ಆಗದಿರೋ ಹಾಗೆ ನಾವು ಇದನ್ನು ಒಂದು ಶಾಂಪು ಅಂದರೆ ಬೈಕಿಗೆ ಮಾತ್ರ ಇದನ್ನು ಬಳಸೋದ್ರಿಂದ ನಿಮ್ಮ ಬೈಕ್ ತುಂಬ ಶೈನಿಂಗು, ಲಾಂಗರ್ ಟೈಮ್ ಇರುತ್ತೆ, ಒಳ್ಳೆ ಚೆನ್ನಾಗಿ ನಿಮಗೆ ಗುಡ್ ಲುಕ್ಕಿಂಗ್ ಆಗಿ ವೆಹಿಕಲ್. ತರ್ಟಿ ಇದೆ, ಇನ್ನು 10 ಬೇಕು. ಸರ್, ಇದು ಸರ್ವಿಸ್ ರಿಮೈಂಡರು. ಈಗ ನಿಮ್ಮ ಗಾಡಿ ಎಷ್ಟು ಓಡಿದೆ ಅಂದರೆ 13,788 ಓಡಿದೆ. ನೆಕ್ಸ್ಟ್ 2.5 ಅಥವಾ 3,000 ಓಡಿಸಾದ್ಮೇಲೆ ನೆಕ್ಸ್ಟ್ ಸರ್ವಿಸ್ಗೆ ಗಾಡಿ ಬಿಡುವಂಥದ್ದು ರಿಮೈಂಡರ್ ಇದು. ಸ್ಟಿಕ್ಕರ್ ನಾವು ನಮ್ಮ ವರ್ಕಲ್ಲೇ ಬಿಸಿ ಆದಾಗ ಅಕಸ್ಮಾತ್ ಇದು ನಿಮಗೆ ಎಂಟ್ರಿ ಇರೋ ನಿಮಗೆ 4 ಸ್ಟಿಕ್ಕರ್ ಅಂಟಿಸಿರೋದ್ರಿಂದ ನೆಕ್ಸ್ಟ್ ನೀವು ಯಾವಾಗಾದರೂ ಎಷ್ಟು ಓಡಿದೆ ಅಂತ ನಿಮಗೆ ಕನ್ಫರ್ಮೇಷನ್ ಗೊತ್ತಾಗಿಲ್ಲ ಅಂದರೆ ಈ ಸ್ಟಿಕ್ಕರ್ ನೋಡಿದ್ರೆ ಎಷ್ಟು ಕಿಲೋಮೀಟರ್ ಓಡಿಸ್ಬೋದು. ಅದಾಗಿದ್ದ ತಕ್ಷಣ ನೀವು ಚೇಂಜ್ ಮಾಡಿಸ್ಕೊಂಡ್ರೆ ನಿಮ್ಮ ಇಂಜಿನ್ ಸ್ಮೂತ್ನೆಸ್ಸು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಸರ್, ನಿಮಗೆ ತುಂಬ ಖುಷಿ ಆಯಿತು, ನೋಡೋದಕ್ಕೆ ಚೆನ್ನಾಗೈತೆ. ಇವಾಗ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ನಾನು ಓಡಿಸಿ ಸ್ವಲ್ಪ ಆಮೇಲೆ ಹೇಳ್ತೀನಿ. ಒಳ್ಳೆ ನಾವು ಒಂದು ಆಫರ್ ಕೊಡೋಣ. ಏನಂದರೆ ನಾವು ಒಂದು 599ಗೆ ಸರ್ವಿಸ್ ಮಾಡಿಕೊಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 599ಅಲ್ಲಿ ಏನೇನು ಮಾಡ್ತೀವಿ ಅಂದರೆ ಇಂಜಿನ್ ಆಯಿಲು, ಗೇರ್ ಬಾಕ್ಸ್ ಆಯಿಲು, ಸರ್ವೀಸು, ಜನರಲ್ ಚೆಕಪ್ ಇರುತ್ತೆ. ಅದರದ್ದು ಫರ್ದರ್ ಡೀಟೇಲ್ಸು ಬೇಕಾದ್ರೆ ನಿಮ್ಗೊಂದು ಬ್ರೌಚರ್ ಕೊಡ್ತೀನಿ. ಅದನ್ನು ಬೇಕಾದ್ರೆ ನೀವು ನಿಮ್ಮ ಫಾಲೋಯರ್ಸಿಗೆ ಕೊಡ್ಬೋದು. ಅಷ್ಟು ಏನಿರುತ್ತೋ ಅದನ್ನು ನಾನು ಮಾಡಿಕೊಡ್ತೀನಿ. ಓಕೆ ಸ್ನೇಹಿತರೆ, ಇವಾಗ ಒಂದು ಫೀಲ್ ಚೆನ್ನಾಗಿದೆ. ಹೇಗೆ ಅನಿಸ್ತು ಸರ್? ಹೇಗೆ ಅನಿಸ್ತು ಫೀಲ್ ನಿಮಗೆ? 15 ಕಿಲೋಮೀಟ್ರ್ ಓಡಿಸಿ ಆಮೇಲೆ ನಾನು ಒಂದು ವಿಡಿಯೋ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಖಂಡಿತ. ಬಟ್ ಇವಾಗ ಫೀಲ್ ಆಗ್ತಿದೆ.
ಓಕೆ ಥ್ಯಾಂಕ್ ಯು ಮತ್ತೆ ಸಿಗುವ